ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ ನೋಡಿ. ಈ ಥರದ ಪ್ರಾಬ್ಲಮನ್ನು 10 or 15 ಮಾರ್ಕ್ಸಿಗೆ ಕೇಳ್ತಾರೆ. ಈಸಿ ಪ್ರಾಬ್ಲಮ್. ಇದರಲ್ಲಿ HRA ಒಂದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಕಲಿತ್ರೆ ಪ್ರಾಬ್ಲಮ್ ಮಾಡುವಂಥದ್ದು ವೆರಿ ಈಸಿ. ದ ಫಾಲೋವಿಂಗ್ ಡೀಟೇಲ್ಸ್ ರಿಲೇಟ್ ಟು ಇನ್ಕಮ್ ಆಫ್ ಶ್ರೀ ರಾಜೀವ್ ಫಾರ್ ದ ಪ್ರೀವಿಯಸ್ ಇಯರ್ 2024-25. ಇಲ್ಲಿ ಕೊಟ್ಟಿರುವಂಥ ಡೀಟೇಲ್ಸ್ ರಾಜೀವ್ ಅವರ ಡೀಟೇಲ್ಸ್. ಹಿ ಈಸ್ ಎಂಪ್ಲಾಯ್ಡ್ ಇನ್ ಎ ಕಾಟನ್ ಟೆಕ್ಸ್ಟೈಲ್ ಮಿಲ್ ಅಟ್ ಬ್ಯಾಂಗ್ಳೂರ್. ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೆಲಸ ಮಾಡ್ತಿರೋವಂಥದ್ದು ಬ್ಯಾಂಗ್ಳೂರ್. ಆನ್ ಎ ಮಂತ್ಲಿ ಸ್ಯಾಲ್ರಿ ಆಫ್ ₹25,000. ಸೊ ಫಸ್ಟ್ ಎಂಟ್ರಿ ಯಾವಾಗಲೂ ನಾವು ಬೇಸಿಕ್ ಸ್ಯಾಲ್ರಿ ಬರ್ಕೊಳ್ಬೇಕು. ಬೇಸಿಕ್ ಸ್ಯಾಲರಿ ಎಷ್ಟು ಅಂತಂದರೆ ಮಂತ್ಲಿ ಸ್ಯಾಲರಿ 25,000 ಅಂತ ಕೊಟ್ಟಿದ್ದಾರೆ. 25,000 ರೂಪಾಯಿ ತಿಂಗಳಿಗೆ ಸಂಬಳ. ನೀವು ಒಂದು ವರ್ಷಕ್ಕೆ ಕನ್ವರ್ಟ್ ಮಾಡಿ ಬರೀಬೇಕು. 25,000 × 12. 25,000 × 12 ಮಾಡಿದಾಗ 3 lakh ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಹಿ ಈಸ್ ಆಲ್ಸೋ ಎಂಟೈಟಲ್ಡ್ ಟು ಎ ಕಮಿಷನ್. ನೋಡಿ, ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನೀವೇ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಕಂಪ್ನಿಯಿಂದ ಏನೇನು ಕೊಡ್ತಾ ಇದ್ದಾರೋ ಎಲ್ಲದೂ ಇನ್ಕಮ್ ಆಗುತ್ತೆ. ಕೆಲವೊಂದು ಎಕ್ಸೆಂಪ್ಟ್ ಇರುತ್ತೆ. ಅದು ಯಾವುದೇ ಎಕ್ಸೆಂಪ್ಟೆಡ್ ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಕಂಪ್ನಿಯಿಂದ ನಿಮಗೆ ಏನೇ ಬೆನಿಫಿಟ್ಸ್ ಕೊಡ್ತಿರಲಿ ಅವೆಲ್ಲದನ್ನು ನೀವು ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಬರೀಬೇಕು. ನೆಕ್ಸ್ಟ್ ಕಮಿಷನ್ ಕೊಡ್ತಾ ಇದ್ದಾರೆ. ಕಮಿಷನ್ ಕೊಟ್ಟರು ನಿಮಗೆ ಇನ್ಕಮ್ ಆಗುತ್ತೆ. ಎಷ್ಟು ಕಮಿಷನ್ ಕೊಡ್ತಾ ಇದ್ದಾರೆ? ಕಮಿಷನ್ ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ಕಮಿಷನ್ 1% ಅಂತ ಕೊಟ್ಟಿದ್ದಾರೆ. ಸೊ ಅವನಿಗೆ 1% ಕಮಿಷನ್ ಕೊಡ್ತಾ ಇದ್ದಾನೆ. ಅವನು ವರ್ಕ್ ಮಾಡ್ತಿರೋದು ಟೆಕ್ಸ್ಟೈಲ್ ಮಿಲ್ಲಲ್ಲಿ. ಕಂಪನಿಯ ಸೇಲ್ಸ್ಗೆ ಅವನು ಹೆಲ್ಪ್ ಮಾಡಿದ್ದ. ಸೊ ಕಂಪನಿಯ ಸೇಲ್ಸ್ಗೆ ಹೆಲ್ಪ್ ಮಾಡಿದ್ದಕ್ಕೆ 1% ಕಮಿಷನ್ ಕೊಡ್ತಾ ಇದ್ದಾರೆ. 1% ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಅವನು ಕಂಪ್ನಿಗೆ ಮಾಡಿಕೊಟ್ಟಿರೋಂಥ ಸೇಲ್ಸ್ ಅಮೌಂಟ್ ಮೇಲೆ. ಸೇಲ್ಸ್ ಅಮೌಂಟ್ ಎಷ್ಟಿದೆ? ಸೇಲ್ಸ್ ಅಮೌಂಟ್ 40 lakh ಇದೆ. 40 lakh × 1%. 40 lakh × 1% ಮಾಡಿದಾಗ 40,000 ಆಯಿತು. ಅಲ್ಲಿಗೆ ಕಮಿಷನ್ ಮುಗೀತು. ನೆಕ್ಸ್ಟ್ ಪಾಯಿಂಟ್ ವೈಸ್ ನೋಡ್ತಾ ಬನ್ನಿ. ನೀವು ಫಸ್ಟಿಂದ ಕ್ವಶನ್ ಓದ್ಕೊಳ್ಬೇಕು ನೋಡಿ. ಫಸ್ಟ್ ಎಂಟ್ರಿ ಇರೋದು ಇಲ್ಲಿ ಡಿಯರ್ನೆಸ್ ಪೇ. ಬಟ್ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ? ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಕಮಿಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊಟ್ಟಿರೋವಂಥದ್ದು ಡಿಯರ್ನೆಸ್ ಪೇ. ಕಂಪ್ನಿಯಿಂದ ಅವನಿಗೆ ಡಿಯರ್ನೆಸ್ ಪೇಗೆ ಅಮೌಂಟ್ ಕೊಡ್ತಾ ಇದ್ದಾರೆ. ಡಿಯರ್ನೆಸ್ ಪೇ ಏನು ಅಮೌಂಟ್ ಇದೆ ಅಂತಂದರೆ 6,000 per month ಇದೆ. ತಿಂಗಳಿಗೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಕಮಿಷನ್ ಏನಕ್ಕೆ × 12 ಮಾಡಲಿಲ್ಲ? ಯಾವುದೇ ಕಂಪ್ನಿಯಲ್ಲಿ ಕಮಿಷನ್ ತಿಂಗಳು ಕೊಡಲ್ಲ, ವರ್ಷಕ್ಕೊಂದ್ಸತಿ ಕೊಡೋದು. ಆ ವರ್ಷದಲ್ಲಿ ಅವನು ನೋಡಿ, ಡ್ಯೂರಿಂಗ್ ದ ಇಯರ್, ಇಡೀ ವರ್ಷದಲ್ಲಿ 40 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿ ಕೊಟ್ಟಿದ್ದ. 40 ಲಕ್ಷಕ್ಕೆ 1% ಕಮಿಷನ್ ಕೊಡ್ತಾ ಇದ್ದಾರೆ. ಸೊ 40 ಲಕ್ಷಕ್ಕೆ 1% ಮಾಡಿದಾಗ 40,000 ಆಯಿತು. ದೆನ್ ಕಂಪ್ನಿಯಿಂದ ಡಿಯರ್ನೆಸ್ ಪೇ, ಅವನ ಕಾಸ್ಟ್ ಆಫ್ ಲಿವಿಂಗಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಜೀವನ ನಡೆಸೋದಕ್ಕೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. 12 ಆರ್ಲಿ 72,000 ರೂಪಾಯಿ ವರ್ಷಕ್ಕೆ ಆಯಿತು. ನೆಕ್ಸ್ಟ್ ಇರೋವಂಥದ್ದು ಬೋನಸ್. ಚೆನ್ನಾಗಿ ವರ್ಕ್ ಮಾಡಿದ್ದಾನೆ, ಹಾಗಾಗಿ ಕಂಪ್ನಿಯಿಂದ ಬೋನಸ್ ಕೊಡ್ತಾ ಇದ್ದಾರೆ. ಅಮೌಂಟ್ ಕೊಡಲಿಲ್ಲ. 2 months ಆಫ್ ಬೇಸಿಕ್ ಸ್ಯಾಲ್ರಿ, 2 ತಿಂಗಳು ಸಂಬಳನ ಬೋನಸ್ ಆಗಿ ಕೊಡ್ತಾ ಇದ್ದಾರೆ. ತಿಂಗಳಿಗೆ ಸಂಬಳ ಎಷ್ಟು? ತಿಂಗಳಿಗೆ 25,000 ಸಂಬಳ. 2 ತಿಂಗಳು ಸಂಬಳನ ಬೋನಸ್ ಆಗಿ ಕೊಡ್ತಿದ್ದಾರೆ. ತಿಂಗಳಿಗೆ 25,000, 2 ತಿಂಗಳಿಗೆ ಎಷ್ಟಾಯಿತು ಅಂದರೆ 50,000 ರೂಪಾಯಿ ಬೋನಸ್ ಕೊಡ್ತಾ ಇದ್ದಾರೆ. ಇದಕ್ಕೇನಕ್ಕೆ × 12 ಮಾಡಲಿಲ್ಲ? ಬೋನಸ್ಸನ್ನು ಪ್ರತಿ ತಿಂಗಳು ಕೊಡಲ್ಲ, ವರ್ಷಕ್ಕೊಂದ್ಸತಿ ಕೊಡೋದು. ಬೋನಸ್ ಅಮೌಂಟ್ ಕೊಡಲಿಲ್ಲ, 2 ತಿಂಗಳು ಸಂಬಳನ ಬೋನಸ್ ಆಗಿ ಕೊಡ್ತಿದ್ದಾರೆ ಅಂತೆ. ತಿಂಗಳಿಗೆ 25,000, 2 ತಿಂಗಳಿಗೆ 50,000 ಆಗುತ್ತೆ. 50,000 ಬೋನಸ್ ಆಗಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್. ಎಂಟರ್ಟೈನ್ಮೆಂಟಿಗೆ ಅಂತೇಳಿ ದುಡ್ಡು ಕೊಡ್ತಾ ಇದ್ದಾರೆ. ಎಷ್ಟು ಅಮೌಂಟ್ ಕೊಡ್ತಿದ್ದಾರೆ ಅಂತಂದರೆ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 2,000 per month. ತಿಂಗಳಿಗೆ 2,000 ರೂಪಾಯಿ ಎಂಟರ್ಟೈನ್ಮೆಂಟ್, ಮೋಜು ಮಸ್ತಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅವನಿಗೆ ಇನ್ಕಮ್ ಆಗುತ್ತೆ 12 24,000 ರೂಪಾಯಿ ಆಯಿತು. ನೆಕ್ಸ್ಟ್ ಇರೋವಂಥದ್ದು HRA, ವೆರಿ ಇಂಪಾರ್ಟೆಂಟ್. ಕಂಪ್ನಿಯಿಂದ ಹೌಸ್ ರೆಂಟ್ ಅಲೋಯನ್ಸ್, ಮನೆ ಬಾಡಿಗೆಗೆ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದಾರೆ. ಮನೆ ಬಾಡಿಗೆಗೆ ಅಂತ ದುಡ್ಡು ಕೊಟ್ಟರೆ ಅವನಿಗೆ ಇನ್ಕಮೇ ಆಗುತ್ತೆ. ಬಟ್ ಡೈರೆಕ್ಟಾಗಿ ಬರೀಲಿಕ್ಕಿಲ್ಲ, ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ನೋಡಿ, ಎಲ್ಲ ಪ್ರಾಬ್ಲಮ್ನಲ್ಲಿ ಐದರ್ HRA ಕೊಡ್ತಾರೆ ಆರ್ RFA ಕೊಡ್ತಾರೆ. ಅವೆರಡು ನಿಮಗೆ ಗೊತ್ತಿರಬೇಕು. HRA ಅಂತಂದರೆ ಮನೆ ಬಾಡಿಗೆಗೆ ಅಂತ ದುಡ್ಡು ಕೊಡ್ತಾ ಇದ್ರೆ HRA. ಕಂಪ್ನಿಯಿಂದ ಮನೆಯೇ ಕೊಟ್ಟರೆ ಅದು RFA. ಈಗ ನೋಡಿ, ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಕಂಪ್ನಿಯಿಂದ ಕಂಪನಿಯ ಕ್ವಾರ್ಟರ್ಸ್ ಕೊಡ್ತಾ ಇದ್ದಾರೆ. ಆ ಕ್ವಾರ್ಟರ್ಸ್ನ ಬೆಲೆ 50 ಲಕ್ಷ ರೂಪಾಯಿ. ಹಾಗಾದರೆ ನಿಮಗೆ ಎಷ್ಟು ಇನ್ಕಮ್ ಆಗುತ್ತೆ? 50 ಲಕ್ಷನೂ ಇನ್ಕಮ್ಮಾ? ಇಲ್ಲ, ಕೆಲಸ ಬಿಡೋಷ್ಟೊತ್ತಿಗೆ ಕ್ವಾರ್ಟರ್ಸ್ ಬಿಟ್ಕೊಟ್ಟು ಬರಬೇಕು. ಹಾಗಾದರೆ ನಿಮಗೆ ಎಷ್ಟು ಇನ್ಕಮ್ ಆಗುತ್ತೆ? ಅದನ್ನು ಕ್ಯಾಲ್ಕುಲೇಷನ್ ಮಾಡೋದೇ RFA. ಒಂದೇ ಪ್ರಾಬ್ಲಮಲ್ಲಿ ಎರಡನ್ನೂ ಕೊಡಲ್ಲ. ಏನಕ್ಕೆಂದರೆ ಯಾವುದೇ ಕಂಪ್ನಿಯಲ್ಲಿ ಮನೆ ಬಾಡಿಗೆನೂ ಕೊಟ್ಟು ಮನೆಯೂ ಕೊಡಲ್ಲ. ಸೊ ಕ್ವಶನಲ್ಲಿ ಐದರ್ HRA ಕೊಡ್ತಾರೆ ಆರ್ RFA ಕೊಡ್ತಾರೆ. ಈ ಪ್ರಾಬ್ಲಮ್ನಲ್ಲಿ HRA ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, HRA ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. HRA ಬಿಟ್ಕೊಂಡಿರಿ, ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿ ಬರೆದ್ರೆ ಆಯಿತು. ನೆಕ್ಸ್ಟ್, ಎಂಪ್ಲಾಯರ್ ಪೇಯ್ಡ್ 10,000 ಟುವರ್ಡ್ಸ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಶ್ರೀ ರಾಜೀವ್. ರಾಜೀವ್ ಅವರು ಕಟ್ಟಬೇಕಾಗಿರುವಂಥ ಇನ್ಕಮ್ ಟ್ಯಾಕ್ಸನ್ನು ಕಂಪನಿಯವರೇ ಕಟ್ತಾ ಇದ್ದಾರಂತೆ. ಅವನಿಗೆ ಇನ್ಕಮ್ ಆಗುತ್ತೆ, ಅದನ್ನು ಡೈರೆಕ್ಟಾಗಿ ಬರೆದ್ರೆ ಆಯಿತು.
ಅವ್ರು ಕಟ್ಟಬೇಕಾಗಿರೋ 10,000 ರೂಪಾಯಿ ಅವರ ಬದಲಾಗಿ ಎಂಪ್ಲಾಯರ್ ಅಂತಂದರೆ ಕಂಪನಿಯವ್ರು ಕಟ್ತಾ ಇದ್ದಾರೆ, ಅವ್ರಿಗೆ ಇನ್ಕಮ್ ಆಗುತ್ತೆ, ಡೈರೆಕ್ಟಾಗಿ ಬರ್ಕೊಳ್ಳೋದು. ನೆಕ್ಸ್ಟ್, ಎಂಪ್ಲಾಯರ್ ಪ್ರೊವೈಡೆಡ್ ಹಿಮ್ ಲೀವ್ ಟ್ರಾವೆಲ್ ಕನ್ಸೆಷನ್. LTC ಸ್ಟ್ಯಾಂಡ್ಸ್ ಫಾರ್ ಲೀವ್ ಟ್ರಾವೆಲ್ ಕನ್ಸೆಷನ್ ಫಾರ್ ಗೋಯಿಂಗ್ ಟು ಶಿಮ್ಲಾ ಹೋಗೋದಕ್ಕೆ ಅವರಿಗೆ 35,000 ರೂಪಾಯಿ ಲೀವ್ ಟ್ರಾವೆಲ್ ಕನ್ಸೆಷನ್ ಆಗಿ 35,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಕೆಲವೊಂದು ಇನ್ಕಮ್ ಆದರೂ ಕೂಡ ಅದಕ್ಕೆ ಟ್ಯಾಕ್ಸ್ ಪೇ ಮಾಡಲಿಕ್ಕಿಲ್ಲ, ಎಕ್ಸೆಂಪ್ಟೆಡ್. ಫಾರ್ ಎಕ್ಸಾಂಪಲ್, ಮೊಬೈಲ್ ಕರೆನ್ಸಿ ಹಾಕ್ಸ್ತಾ ಇದ್ದರೆ, ಟೆಲಿಫೋನ್ ಬಿಲ್ ಪೇಮೆಂಟ್ ಮಾಡ್ತಾ ಇದ್ದರೆ, ಅಥವಾ ಹೆಲ್ತ್ ಇನ್ಶೂರೆನ್ಸಿಗೆ, ಮೆಡಿಕಲ್ ಇನ್ಶೂರೆನ್ಸಿಗೆ ಅಂತ ದುಡ್ಡು ಕೊಡ್ತಾ ಇದ್ದರೆ, ಅಥವಾ ಲೀವ್ ಟ್ರಾವೆಲ್ ಕನ್ಸೆಷನ್ ಅದಕ್ಕೇನಾದರೂ ಅಮೌಂಟ್ ಕೊಡ್ತಾ ಇದ್ದರೆ ಅದು ಎಕ್ಸೆಂಪ್ಟೆಡ್. ನೀವು ನೆನ್ಪಿಟ್ಕೊಳ್ಬೇಕು ಯಾವ್ದು ಎಕ್ಸೆಂಪ್ಟೆಡ್ ಅಂತ. ಮೊಬೈಲ್ ಕರೆನ್ಸಿ, ದೆನ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪ್ರೀಮಿಯಮ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್, ಲೀವ್ ಟ್ರಾವೆಲ್ ಕನ್ಸೆಷನ್, ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಮ್, ಇವೆಲ್ಲ ಎಕ್ಸೆಂಪ್ಟೆಡ್. ನಾನು ನಿನ್ನೆ ನೋಟ್ ಹೇಳಿದ್ದೆ ನಿಮಗೆ ಯಾವ್ದು ಎಕ್ಸೆಂಪ್ಟೆಡ್ ಅಂತ, ನೋಟ್ ಡೌನ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಅದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ಎಕ್ಸೆಂಪ್ಟೆಡ್ ಅಂತ. ನೆಕ್ಸ್ಟ್, ಅವರ ಮನೆಯ ಗ್ಯಾಸ್ ಬಿಲ್ಲನ್ನು, ಕರೆಂಟ್ ಬಿಲ್ಲನ್ನು, ವಾಟರ್ ಬಿಲ್ಲನ್ನು ಕಂಪನಿಯವರು, ಎಂಪ್ಲಾಯರ್ ಅಂತಂದರೆ ಕಂಪನಿಯವರೇ ಪೇಮೆಂಟ್ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಇನ್ಕಮ್ ಆಗುತ್ತೆ. ನಿಮ್ಮನೆ ಕರೆಂಟ್ ಬಿಲ್ಲನ್ನು ನೀವೇ ಪೇ ಮಾಡಿದ್ರೆ ಇನ್ಕಮ್ ಅಲ್ಲ, ನಿಮ್ಮ ಬದಲಾಗಿ ನಿಮ್ಮ ಕಂಪ್ನಿಯವರು ಪೇಮೆಂಟ್ ಮಾಡ್ತಾ ಇದ್ದರೆ ನಿಮಗೆ ಇನ್ಕಮ್ ಆಗುತ್ತೆ. ಸೊ ಆ ಎಂಟ್ರಿನ ಬರ್ಕೊಳ್ತಾ ಇದ್ದೀನಿ ನಾನು. ಗ್ಯಾಸ್, ಎಲೆಕ್ಟ್ರಿಸಿಟಿ, ವಾಟರ್ ಫೆಸಿಲಿಟಿ ಪೇಯ್ಡ್ ಬೈ ದ ಕಂಪನಿ. ನೆಕ್ಸ್ಟ್ ಇರುವಂಥದ್ದು, ಕಂಪ್ನಿಯಿಂದ ಅವನಿಗೆ ಫ್ರೀಯಾಗಿ ಕಾಟನ್ ಕೊಡ್ತಾ ಇದ್ದಾರೆ. ಅವ್ನು ವರ್ಕ್ ಮಾಡ್ತಿರೋದು ಕಾಟನ್ ಟೆಕ್ಸ್ಟೈಲ್ ಮಿಲ್ಲಲ್ಲಿ ಆಗಿದ್ದರಿಂದ ಫ್ರೀಯಾಗಿ 1,000 ರೂಪಾಯಿದು ಕಾಟನ್ ಕೊಡ್ತಾ ಇದ್ದಾರೆ. ಫ್ರೀಯಾಗಿ ಅವನಿಗೆ ಅಮೌಂಟ್ ಕಾಟನ್ ಕೊಟ್ಟರೆ ಅವನಿಗೆ ಇನ್ಕಮ್ ಆಗುತ್ತೆ. ಸೊ ಆ ಅಮೌಂಟನ್ನು ಡೈರೆಕ್ಟಾಗಿ ಬರ್ಕೊಳ್ತಾ ಇದ್ದೀನಿ, 1,000 rupees. ಸೊ ಲಾಸ್ಟ್ ಇರುವಂಥ ಎಂಟ್ರಿ, ಹೀ ಸ್ಪೆಂಟ್ 6,000 ಪರ್ ಮಂತ್ ಆ್ಯಸ್ ರೆಂಟ್ ಆಫ್ ದ ಹೌಸ್ ಅಕ್ಯುಪೈಡ್ ಬೈ ಹಿಮ್ ಇನ್ ಬ್ಯಾಂಗ್ಳೂರ್. ಕಂಪ್ನಿಯಿಂದ ಮನೆ ಬಾಡಿಗೆಗೆ ಅಂಥೇಳಿ 5,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಬಟ್ ಅವನು 6,000 ರೂಪಾಯಿ ಬಾಡಿಗೆ ಮನೇಲಿ ಇದ್ದಾನೆ. ಎಲ್ಲಿರುವಂಥದ್ದು? ಬ್ಯಾಂಗ್ಳೂರಲ್ಲಿದ್ದಾನೆ. ಸೊ ಹೀ ಸ್ಪೆಂಟ್ ಅಂದರೆ ಇದು ಅವ್ನು ಖರ್ಚು ಮಾಡ್ತಿರೋದು. ನೀವು ಇಲ್ಲಿ ಕಂಪ್ನಿಯಿಂದ ಅವನಿಗೆ ಏನೇನು ಕೊಡ್ತಿದ್ದಾರೆ ಅನ್ನೋದನ್ನು ಬರೀಬೇಕು, ಅವ್ನು ಖರ್ಚು ಮಾಡ್ತಿರೋದನ್ನು ಬರೆಯೋದಲ್ಲ. ಅವ್ನು ಖರ್ಚು ಮಾಡ್ತಿರೋದು ಒಂದೇ ಎಂಟ್ರಿ ಬರೀಲಿಕ್ಕಿರೋದು, ಅದು ಪ್ರೊಫೆಷನಲ್ ಟ್ಯಾಕ್ಸ್ ಕ್ವಶನಲ್ಲಿ ಕೊಟ್ಟಿದ್ರೆ ಮಾತ್ರ. ಇದು ಎಲ್ಲಿಗೆ ಬರುತ್ತೆ ಅಂತಂದರೆ HRA ಕ್ಯಾಲ್ಕುಲೇಷನ್ ಮಾಡ್ತಾ ಬರುತ್ತೆ. ಈ ಟೋಟಲ್ ಮಾಡ್ಕೊಳ್ಳಿಕ್ಕಿಲ್ಲ, ಏನಕ್ಕೆಂದರೆ ನಾವಿನ್ನೂ HRA ಕ್ಯಾಲ್ಕುಲೇಷನ್ ಮಾಡಲಿಲ್ಲ. HRA ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಟೋಟಲ್ ಮಾಡಿದಾಗ ಬರುವಂಥದ್ದು ಗ್ರಾಸ್ ಸ್ಯಾಲ್ರಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16. 2 ಡಿಡಕ್ಷನ್ ಬರುತ್ತೆ ಅಂಡರ್ ಸೆಕ್ಷನ್ 16ನಲ್ಲಿ. ಫಸ್ಟ್ ಒನ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್. ಅವ್ನು ಕಟ್ಟುವಂಥ ಯಾವ ಅಮೌಂಟನ್ನು ಬರೀಲಿಕ್ಕಿಲ್ಲ ಎಕ್ಸೆಪ್ಟ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್. ಅವ್ನು ಕಟ್ಟುವಂಥ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅವನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದನ್ನು ಕ್ವಶನಲ್ಲಿ ಕೊಟ್ಟಿದ್ದರೆ ಬರೀಬೇಕು, ಈ ಕ್ವಶನಲ್ಲಿ ಕೊಡಲಿಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್, ಯಾರ್ಯಾರು ಸ್ಯಾಲ್ರಿಡ್ ಎಂಪ್ಲಾಯ್ಸ್ ಇರ್ತಾರೋ ಅವರಿಗೆ 50,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಕ್ವಶನಲ್ಲಿ ಕೊಟ್ಟಿರಲ್ಲ, ಎಲ್ಲ ಪ್ರಾಬ್ಲಮ್ಗೂ 50,000. ನ್ಯೂ ರಿಜಿಮ್ ಪ್ರಕಾರ 75,000. ನೀವು 50,000 ಆದರೂ ಅಪ್ಲೈ ಮಾಡ್ಬೋದು, 75,000 ಆದರೂ ಅಪ್ಲೈ ಮಾಡ್ಬೋದು. ಬೆಟರ್ ನೀವು 50,000 ಅಪ್ಲೈ ಮಾಡೋದು ಬೆಟರ್. ಏನಕ್ಕೆಂದರೆ ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಬರುತ್ತೆ. ಅವಾಗ ಓಲ್ಡ್ ರಿಜಿಮೇ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿ. ಹಾಗಾಗಿ ಓಲ್ಡ್ ರಿಜಿಮ್ ಪ್ರಕಾರನೇ 50,000 ಅಪ್ಲೈ ಮಾಡಿದ್ರೆ ಆಯಿತು. ಸೊ ಲೆಸ್ ಮಾಡಿದಾಗ ಬರುವಂಥದ್ದು ಇನ್ಕಮ್ ಫ್ರಮ್ ಸ್ಯಾಲ್ರಿ. ಬಟ್ ನಾವಿನ್ನು ಗ್ರಾಸ್ ಸ್ಯಾಲ್ರಿ ಫೈಂಡ್ ಔಟ್ ಮಾಡ್ಕೊಂಡಿಲ್ಲ. ಏನಕ್ಕೆಂದರೆ HRA ಒಂದನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ. ನೆನ್ಪಿಟ್ಕೊಳ್ಳಿ, HRAನ ಫಸ್ಟೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು, ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈಸಿ ಆಗುತ್ತೆ. HRA ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ HRA ಮೇಲೆ. ಸೊ HRA ವೀಡಿಯೋಸ್ ನೋಡ್ತಿದ್ರು, ಆ ವಿಡಿಯೋ ನೋಡ್ಕೊಂಡು ನಂತರ ಇದಕ್ಕೆ ಬನ್ನಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟು ಆ್ಯಕ್ಚುಯಲ್ HRA, ಕಂಪ್ನಿಯಿಂದ ಎಷ್ಟು HRA ಕೊಡ್ತಿದ್ದಾರೆ? ತಿಂಗಳಿಗೆ 5,000 ರೂಪಾಯಿ HRAಗೆ ಅಂತ ಅಮೌಂಟ್ ಕೊಡ್ತಾ ಇದ್ದಾರೆ. ವರ್ಷಕ್ಕೆ ಎಷ್ಟಾಗುತ್ತೆ? 12 60,000 ರೂಪಾಯಿ HRAಗೆ ಅಂತ ದುಡ್ಡು ಕೊಡ್ತಾ ಇದ್ದಾರೆ. ಆ್ಯಕ್ಚುಯಲ್ HRA 60,000. HRA ಮಾಡಬೇಕಾದ್ರೆ 4 ಸ್ಯಾಲ್ರಿಗಳನ್ನು ಬರ್ಕೊಳ್ಬೇಕು. 4 ಸ್ಯಾಲ್ರಿ ಯಾವುದು? ಬೇಸಿಕ್ ಸ್ಯಾಲ್ರಿ. ನೀವು ಮಾಡಿರುವಂಥ ಸೊಲ್ಯೂಷನ್ ನೋಡಿ, ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ? ಬೇಸಿಕ್ ಸ್ಯಾಲ್ರಿ 3 lakh ಇದೆ. ನೀವು ಮಾಡಿರುವಂಥ ಸೊಲ್ಯೂಷನ್ ನೋಡಿ, DP ಡಿಯರ್ನೆಸ್ ಪೇ ಇದೆಯಾ? ಎಸ್, ಡಿಯರ್ನೆಸ್ ಪೇ ಇದೆ, 72,000. ನೀವು ಮಾಡಿರುವಂಥ ಸೊಲ್ಯೂಷನಲ್ಲಿ ಡಿಯರ್ನೆಸ್ ಅಲೋಯನ್ಸ್ ಇದೆಯಾ? ಡಿಯರ್ನೆಸ್ ಅಲೋಯನ್ಸ್ ಇಲ್ಲ. ನೀವು ಮಾಡಿರುವಂಥ ಸೊಲ್ಯೂಷನಲ್ಲಿ ಕಮಿಷನ್ ಇದೆಯಾ? ಇದೆ. ಕ್ವಶನಲ್ಲಿ ಕಮಿಷನಿಗೆ ಟರ್ನ್ ಓವರ್ ಅಥವಾ ಸೇಲ್ಸ್ ಅಂತ ಕೊಟ್ಟಿದ್ರೆ ಮಾತ್ರ ತೊಗೊಳ್ಬೇಕು. ಕಮಿಷನ್ ನೋಡಿ ಯಾವ ಬೇಸ್ ಮೇಲೆ ಕೊಡ್ತಾ ಇದ್ದಾರೆ? ಸೇಲ್ಸ್ ಬೇಸ್ ಮೇಲೆ ಕೊಡ್ತಿದ್ದಾರೆ. ಸೊ ಕಮಿಷನನ್ನು ಕನ್ಸಿಡರ್ ಮಾಡಬೇಕು. ಎಷ್ಟು ಅಮೌಂಟ್ ಇದೆ ಕಮಿಷನ್? 40,000 ಇದೆ. ಈ ಒಟ್ಟು ಈ 4 ಐಟಮನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಸ್ಯಾಲ್ರಿ ಅಂದರೆ 4 ಐಟಮ್: ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಪೇ, ಕಮಿಷನ್, ಡಿಯರ್ನೆಸ್ ಅಲೋಯನ್ಸ್. ಡಿಯರ್ನೆಸ್ ಅಲೋಯನ್ಸ್ ಕ್ವಶನಲ್ಲಿ ಇಲ್ಲ, ಹಾಗಾಗಿ ಬರ್ಕೊಂಡಿಲ್ಲ. ಸೊ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತಂದರೆ, ಇವಿಷ್ಟನ್ನು ಆ್ಯಡ್ ಮಾಡಿದಾಗ 4,12,000 ರೂಪಾಯಿ ಸ್ಯಾಲ್ರಿ ಆಯಿತು. ಇದು HRA ಕ್ಯಾಲ್ಕುಲೇಷನ್ಗೆ ಬೇಕಾಗಿರುವಂಥ ಸ್ಯಾಲ್ರಿ. 4 ಐಟಮನ್ನು ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಈಗ ನೀವೇನು ಕನ್ಸಿಡರ್ ಮಾಡಬೇಕು? ಆ್ಯಕ್ಚುಯಲ್ HRA ಬರ್ದಾಯಿತು. ಆ್ಯಕ್ಚುಯಲ್ HRA 60,000 ಹೇಗೆ ಬಂತು ಅಂತಂದರೆ,
ತಿಂಗಳಿಗೆ 5,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರೆ, ಬಾಡಿಗೆಗೆ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದಾರೆ. ವರ್ಷಕ್ಕೆ 60,000 ರೂಪಾಯಿ ಆಯಿತು. ಅದೇ 60,000 ರೂಪಾಯಿ ಇಲ್ಲಿಗೆ ಮತ್ತೆ ಬರ್ದಿರುವಂಥದ್ದು ರೆಂಟ್ ಪೇಯ್ಡ್. ಅವನು ಎಷ್ಟು ಬಾಡಿಗೆ ಕಟ್ತಿದ್ದಾನೆ? ಅವನು 6,000 ರೂಪಾಯಿ ಬಾಡಿಗೆ ಕಟ್ತಿದ್ದಾನೆ ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಗುತ್ತೆ? 72,000 ರೂಪಾಯಿ ಆಗುತ್ತೆ. ಹೇಗೆ ಬಂತು 72,000 ರೂಪಾಯಿ? ತಿಂಗಳಿಗೆ 6,000 ರೂಪಾಯಿ, 12 ಆರ್ಲಿ 72,000 ರೂಪಾಯಿ ವರ್ಷಕ್ಕಾಗತ್ತೆ. ಮೈನಸ್ 10% ಆಫ್ ಸ್ಯಾಲ್ರಿ. ನೀವು ಇಲ್ಲಿ ಏನು ಸ್ಯಾಲ್ರಿ ಬರ್ಕೊಂಡಿದ್ದೀರೋ, ಕ್ಯಾಲ್ಕುಲೇಷನ್ ಮಾಡಿದ್ದೀರೋ ಅದರಲ್ಲಿ 10% ತೆಗಿಬೇಕು. 4,12,000ಕ್ಕೆ 10% ಅಂದರೆ 41,200 ರೂಪಾಯಿ ಬರುತ್ತೆ. ಈ 10% ಅನ್ನೋದು ಫಾರ್ಮೇಟ್ 41,200 ಆಯಿತು. ರೆಂಟ್ ಪೇಡಿಂದ 10%ಅನ್ನು ಕಳೆದು ಬರೀಬೇಕು. 72,000ದಲ್ಲಿ 41,200 ರೂಪಾಯಿ ಕಳೆದಾಗ ಬರೋವಂಥ ಉತ್ತರ 30,800 ರೂಪಾಯಿ. ನೆಕ್ಸ್ಟ್ 40 or 50% ಆಫ್ ಸ್ಯಾಲ್ರಿ. ಅವನು ಯಾವ ಊರಲ್ಲಿ ಬಾಡಿಗೆ ಮನೆ ಇದ್ದಾನೆ ಅನ್ನೋದನ್ನು ಇದು ಡಿಸೈಡ್ ಮಾಡುತ್ತೆ. ಅವನು ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಈ 4 ಸಿಟಿಯಲ್ಲಿದ್ದರೆ 50% ಕನ್ಸಿಡರ್ ಮಾಡಬೇಕು. ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಇದ್ದರೆ 50. ಅದರ್ ದ್ಯಾನ್ ಆ 4 ಸಿಟೀಸ್ ಇದ್ದರೆ 40%. ಈಗ ಅವನಿರುವಂಥದ್ದು ಬ್ಯಾಂಗ್ಳೂರು, ಸೊ 40% ಕನ್ಸಿಡರ್ ಮಾಡಬೇಕು. ಈ 4,12,000ಕ್ಕೆ 40%. 4,12,000ಕ್ಕೆ 40% ಮಾಡಿದಾಗ 4 4 16 160, 12 4 48, 1,64,800 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಈ 3ರಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದನ್ನು ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಈ 3ರಲ್ಲಿ ಕಮ್ಮಿ ಇರೋವಂಥದ್ದನ್ನು ಕಳಿಬೇಕು. 3ರಲ್ಲಿ ಕಮ್ಮಿ ಇರೋದು ಯಾವುದು? 30,800 ರೂಪಾಯಿ. ಅದನ್ನು ಔಟರ್ ಕಾಲಮಿಗೆ ಬರ್ಕೊಳ್ತಾ ಇದ್ದೀನಿ. ಔಟರ್ ಕಾಲಮಿಗೆ ಬರ್ಕೊಂಡು ಕಳೆಯೋದು. ಕಳೆದಾಗ ಎಷ್ಟು ಉತ್ತರ ಬರುತ್ತೆ? 60,000ದಲ್ಲಿ 30,800 ಕಳೆದ್ರೆ ಬರುವಂಥ ಉತ್ತರ 29,200. ಸೊ ಟ್ಯಾಕ್ಸಬಲ್ HRA ಎಷ್ಟಾಯಿತು? 29,200. ಸೊ ಇಲ್ಲಿ ಬಂದಿರೋವಂಥ ಉತ್ತರನ ಈ ಫಾರ್ಮೆಟಿಗೆ ಬರ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, HRA ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೊಟ್ಟರೆ, ಈವನ್ RPF ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೊಟ್ಟರು ಈ ಸ್ಯಾಲ್ರಿ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಪ್ರಾಬ್ಲಮ್ ಬಂದಾಗ ತಿಳಿಸ್ತೀನಿ. HRA ಒಂದನ್ನು ಲಾಸ್ಟಿಗೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ನೀವು ಫಸ್ಟೇ HRA ಮಾಡ್ತೀರಾ ಅಂತಂದರೆ ಈ ಬೇಸಿಕ್ ಸ್ಯಾಲ್ರಿ, DP, ಕಮಿಷನ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಳ್ಬೇಕು. ಸೊ ಲಾಸ್ಟಿಗೆ ಮಾಡಿದ್ರೆ ಈ ಫಾರ್ಮೆಟಲ್ಲಿ ಇರುತ್ತೆ, ಡೈರೆಕ್ಟಾಗಿ ಬರ್ಕೊಳ್ಬೋದು. ಸೊ ಇಷ್ಟನ್ನು ಟೋಟಲ್ ಮಾಡಬೇಕೀಗ. ಇಷ್ಟನ್ನು ಆ್ಯಡ್ ಮಾಡಿದಾಗ 3 lakh ಪ್ಲಸ್ 40,000 ಪ್ಲಸ್ 72,000 ಪ್ಲಸ್ 50,000 ಪ್ಲಸ್ 24,000 ಪ್ಲಸ್ 29,200 ಪ್ಲಸ್ 10,000 ಪ್ಲಸ್ 15,000 ಪ್ಲಸ್ 1,000 ಮಾಡಿದಾಗ ಬರುವಂಥ ಉತ್ತರ 5,41,200 ರೂಪಾಯಿ ಬರುತ್ತೆ. ಇದು ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಕ್ವಶನಲ್ಲಿ ಗ್ರಾಸ್ ಸ್ಯಾಲ್ರಿ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟರೆ ಇಷ್ಟೇ ಕ್ಯಾಲ್ಕುಲೇಷನ್ ಮಾಡಿದರೆ ಸಾಕು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಡಿಡಕ್ಷನನ್ನು ಲೆಸ್ ಮಾಡಿ ಬರೀಬೇಕು. ಡಿಡಕ್ಷನ್ ನೋಡಿ, ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಕೊಡಲಿಲ್ಲ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಲ್ಲ ಪ್ರಾಬ್ಲಮಿಗೆ 50,000. ಇದರಲ್ಲಿ 50,000 ಕಳೆದ್ರೆ ಬರುವಂಥ ಉತ್ತರನೇ ಇನ್ಕಮ್ ಫ್ರಮ್ ಸ್ಯಾಲ್ರಿ. 50,000 ಕಳೆದಾಗ ಬರುವಂಥ ಉತ್ತರ 4,91,200. ಇದು ಇನ್ಕಮ್ ಫ್ರಮ್ ಸ್ಯಾಲ್ರಿ. ಈ ಥರದಲ್ಲಿ ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನು ಇದರಲ್ಲಿ ನೀವು ಕಲಿಬೇಕಾಗಿದ್ದು ಎಜುಕೇಷನ್ ಅಲೋಯನ್ಸ್ ಕೊಟ್ಟರೆ ಹೇಗೆ, ಹಾಸ್ಟೆಲ್ ಅಲೋಯನ್ಸ್ ಕೊಟ್ಟರೆ ಹೇಗೆ, ಅದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.